ಇವಾಗ ಬೆಳಗ್ಗೆಯಿಂದ ನಿನ್ನೆಯಿಂದ ಹೊರಗೆ ಬಂದಾಗಿಂದ ಫುಲ್ ಬಿಸಿ. ಫುಲ್ ಬಿಜಿ ನೋಡ್ರಿ, ಫುಲ್ ಬಿಜಿ. ಊಟ ಮಾಡಕ್ ಕೂಡ ಟೈಮ್ ಸರಿ ಸಿಗೋಲ್ತು. ಟೈಮ್ ಊಟ ಮಾಡಿ ಬಂದೀವಲ್ರಿ. ಅಲ್ಲ ಇವಾಗ ಮಾಡಿರಲ್ಲ, ಜನ ಬರ್ತಾ ಇರ್ತಾರೆ. ಹೊರಗೆ ಹೋದ್ರು ಹಂಗೆ ಜನ, ಕೂತ್ಕೊಂಡ್ರು ಹಂಗೆ ಜನ, ಹಂಗೆ ಜನ. ಇದೊಂದು ಖುಷಿ ಅಲ್ಲ ರೀ. ಯಾರಿಗೆ ಮಾತಾಡ್ತೀವಿ ಅನ್ನೋರಿಗೆ ಸಿಗಂಗಿಲ್ಲ. ಮತ್ತು ನಾವು ಮಾತಾಡೋಕೆ ಬಂದಿದ್ದೇನ್ರಿ ಅಲ್ಲ ರೀ. ನಮ್ಗೇನು ಭಯ ಇದು ಆಗ್ತದ ಮಾತಾಡೋದು, ಇದೊಂದು ಅವಕಾಶ ಸಿಕ್ಕದ ಮಾತಾಡೋದು ಅಲ್ಲ ರೀ. ಖುಷಿ, ನಿಮ್ಗೆ ಖುಷಿ, ನಮ್ಗೆ ಖುಷಿ, ಜನರಿಗೆ ಖುಷಿ, ನಮ್ಮೂರನ್ನ ಜನರಿಗೂ ಖುಷಿ. ನಮ್ಮೂರು ಸಸಿ ಬಂದು ನಮ್ಗೆ ನಮ್ಮೂರಿಗೆ ಕೀರ್ತಿ ತಂದಳು ಅಂತ ನಮ್ಮೂರವ್ರಿಗಿನ ಖುಷಿ. ಅವ್ರಿಗೆ ಎಷ್ಟ ಖುಷಿ ಆಗ್ಯದ ಅಲ್ಲಿ. ನಿಮ್ಮೂರು ಯಾವ್ದು ಏನಂತ ಗೊತ್ತಿರಕಲ್ಲ. ಗೊತ್ತಿರ. ಇವಾಗ ನಿಮ್ಮೂರ ಹೆಸರು ಕೇಳಿದ್ರೆ ಇದು ಮಲ್ಲಮ್ಮನೂರಪ್ಪ ಅಂತಾರ. ಈಗ ಅಲ್ಲೇ ಬಂದು ಈಡೆ ಮಾಡ್ಕೊಂಡು ಹೋಲಾತಾರ ಅಂತ ಹೇಳಿದ್ರಿ. ನಮ್ಮೂರು ನಮ್ಮ ಮನಿ ಹೇಳಿದ್ರು ಥೋಡೆ ಮಂದಿ. ನಮ್ಮ ಮಂತಕ್ಕೆ ಬಂದು ಈಡೆ ಮಾಡ್ಕೊಂಡು ಹೋಗ್ಯಾರ ಅಂತ ನೋಡ್ಕೊಂಡು ಹೋಗ್ಯಾರ ಅಂತ ಹೇಳಿದ್ರು. ನಮ್ಮ ಹುಡ್ಗ ಹೇಳಿದ್ರಂತ ಯಾರ. ಮನಿ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಇಷ್ಟೊಂದು ಫೇಮಸ್ ಆಗ್ಬಿಟ್ರಿ. ಹೆಂಗ ಅನಿಸ್ತಮ್ಮ? ತುಂಬಾ ಖುಷಿ ಅನಿಸ್ತಾರಿ. ತುಂಬಾ ಖುಷಿ. ಇವಾಗ ಇಷ್ಟೆಲ್ಲ ನಾವು ಮಾತಾಡಿದ್ವಿ, ನೀವೆಲ್ಲ ನಿಮ್ದು ಏನೇನು ಹೋಯ್ದ್ರಿ ಎಲ್ಲ ಹೇಳ್ಕೊಂಡ್ಬಿಟ್ರಿ. ಈಗ ನಮ್ಮ ನೋಡೋ ಜನಗಳಿಗೆ ಏನು ಹೇಳ್ತೀರಿ? ಎಲ್ಲ ಜನಗಳಿಗೆ ನಮಸ್ಕಾರ ಅಂತ ಹೇಳ್ತೀವ್ರಿ. ಸಣ್ಣವ್ರಿಗೆ ಆಶೀರ್ವಾದ, ದೊಡ್ಡವ್ರಿಗೆ ನಮಸ್ಕಾರ. ನಿಮ್ಮ ಆಶೀರ್ವಾದ ಎಲ್ಲ ನಮ್ಮ ಮೇಲ, ನಮ್ಮ ಆಶೀರ್ವಾದ ಎಲ್ಲ ನಿಮ್ಮ ಮ್ಯಾಗ. ಥ್ಯಾಂಕ್ ಯು ವೆರಿ ಮಚ್. ನನಗೆ ಕೂಡ ಆಶೀರ್ವಾದ ಮಾಡಿ. ಆಯ್ತ್ರಿ, ನಿಮ್ಮ ಮದುವೆ ಆಗ್ಯದ ಇಲ್ಲ ರೀ? ಓ, ಒಳ್ಳೆ ಹೆಣ್ತಿ ಸಿಗಲಿ ರೀ ನಿಮ್ಗೆ, ಒಳ್ಳೆದಾಗಲಿ, ಒಳ್ಳೆ ಹೆಣ್ತಿ ಸಿಗಲಿ. ಒಳ್ಳೆ ಹೆಣ್ಣು ಸಿಗಲ್ಲ ಮತ್ತೆ ಅದನ್ನೇ ಮಾಡಿದ್ದಾರೆ. ನನಗೆ ನೋಡಿದಾಗಲ್ಲ ನನಗೇನು ಸ್ವಲ್ಪ ನಮ್ಮಮ್ಮ ನೆನಪಾಗ್ತಾರೆ. ನೀವು ಸ್ವಲ್ಪ ನಮ್ಮ ಅಮ್ಮನ ಥರನೇ ಕಾಣ್ತೀರಾ. ಹೌದ್ರಿ, ನಿಮ್ಮ ಅಮ್ಮನ ಸ್ವಲ್ಪ ಕಪ್ಪದಾಳೆ. ನಮ್ಮಮ್ಮ ಸ್ವಲ್ಪ ಕೆಂಪಗಿದ್ದಾರೆ. ಕೆಂಪಗಿದಾಳಲ್ಲ? ನಮ್ಮ ಕೆಂಪಗಿದ್ದಾರೆ. ನಿಮ್ಮಪ್ಪ ನಿಮ್ಮ ಥರ ತಳ್ಳಿಗೆ. ನಿಮ್ಮಪ್ಪ ಸ್ವಲ್ಪ ಕಪ್ಪಗಿದ್ದಾರೆ. ನಿಮ್ಮ ಅಮ್ಮನ ಥರ ಹೋಗ್ತೀರಿ. ಫುಲ್ ಕೆಂಪಗೆ. ನಮ್ಮ ಸಣ್ಣ ಮಗನು ಅವ್ರ ಅಪ್ಪನ ಓದ್ತಾನ, ನನ್ನ ದೊಡ್ಡ ಮಗ ನಾನು ಓದ್ತಾನ. ನಮ್ಮ ಮನೇಲಿ ನಾವೆಲ್ಲರೂ ಕೆಂಪಗ. ನಿಮ್ಮ ಅಪ್ಪನ ಕಲರ್ ಯಾರು ತಂದಿಲ್ಲ. ಸ್ವಲ್ಪ ಕಪ್ಪಗ, ಅವರೇನು ಜಾಸ್ತಿ ಇಲ್ಲ. ಅಂದ್ರೆ ಹೊಲ ಕೆಲಸ ಜಾಸ್ತಿ ಬಿಸಿಲಾಗಿದ್ದ ಚೆನ್ನಾಗಿದ್ರು ಅವರು. ಈಗ ಬಿಸಿಲು ನೀವು ಕಪ್ಪ ಹಂಗೆ. ಒಟ್ಟ ನಮ್ಮಮ್ಮ ನಿಮ್ ತರ ತಳ್ಳಿಗೆ ಆ ತರ ಮಾತಾಡೋದು ಕೂಡ ನಿಮ್ ತರ ಏನ್ ಅಷ್ಟೊಂದು ಅದು ಇದು ಗೊತ್ತಿಲ್ಲ. ಪ್ರಪಂಚ ಹೆಂಗೆ ಏನಂತ ಅವ್ರೇನೋ ಅವ್ರ ಕೆಲಸ ಏನೋ ನನಗೆ ಹಂಗೆ ಅನಿಸ್ತೀನಿ ನೋಡಿ. ನಮ್ಮಮ್ಮನ ತರ. ಅದಕ್ಕೆ ನಾನು ಆಶೀರ್ವಾದ ತಗೊಂಬ. ಆಯ್ತು, ನಮ್ಮ ಆಶೀರ್ವಾದ ಅನ್ನೋದು ಇರುತ್ತೆ. ನೋಡಿದ್ರೆ ವೀಕ್ಷಕರೇ, ಇದಿಷ್ಟು ನಮ್ಮ ಮಲ್ಲಮ್ಮ. ನಾವು ಅಮ್ಮ ಅಂತ ಕರಿತೀವಿ, ಬೇ ಅಂತ ಕರಿತೀವಿ ನಮ್ಮ ಕಡೆ. ಹೆಂಗೆ ಅಂತ ಅಂದ್ರೆ ನಮ್ಮ ಭಾಷೆಯಲ್ಲಿ ಕರಿತೀವಿ. ಹೌದೌದು, ಬೇ ಅಂತೀವಿ ಜಾಸ್ತಿ. ಏನ್ ಬೇ, ಬೇ, ಈ ತರ ನಮ್ಮ ಮಾತುಗಳು, ನಮ್ಮ ಒಂದು ಉತ್ತರ ಕರ್ನಾಟಕ ಶೈಲಿಯ ಮಾತುಗಳು. ಕೆಲವೊಂದು ಪದಗಳು ಕೆಲವು ಅರ್ಥ ಆಗುತ್ತೆ, ಕೆಲವು ಅರ್ಥ ಆಗಲ್ಲ. ಹಾಗಾಗಿ ಈ ಒಂದು ಇಂಟರ್ವ್ಯೂ ಏನಿದೆ ನಾವು ಅದಕ್ಕೆ ಸ್ವಲ್ಪ ಜಾಸ್ತಿ ನಮ್ಮ ಭಾಷೆಯಲ್ಲೇ ಮಾತಾಡಕ ನಾನು ಪ್ರಯತ್ನ ಪಡ್ತೀನಿ. ಯಾಕಂದ್ರೆ ನಮ್ಮ ಅಮ್ಮಗೂ ಕೂಡ ಅದು ಸ್ವಲ್ಪ ಖುಷಿ ಕೊಟ್ಟಿರ್ಬೋದು. ಯಾಕಂದ್ರೆ ಬಂದವರೆಲ್ಲ ಏನೇನೋ ಇಲ್ಲಿ ಬೆಂಗಳೂರು ಭಾಷೆ ಮಾತಾಡ್ತಾರೆ. ನಮ್ಮ ಕಡೆಗೆ ಇರ್ಬೇಕು. ಹೌದೌದು, ಇದೇ ಭಾಷೆ ಚೆನ್ನಾಗಿ ಆರಾಮ ಅನಿಸ್ತದ. ಹೌದೌದು, ಕರೆಕ್ಟ್ ಇದೆ. ಅದಕ್ಕೆ ನಾನು ಇದಿತ್ತು ನಮ್ಮ ಇದೊಂದು ಪ್ರಯತ್ನ. ವೀಕ್ಷಕರ ನೋಡಿ, ಇದಿಷ್ಟು ಬಿಗ್ ಬಾಸ್ಗೆ ಹೋಗಿ ಬಂದಿರುವಂತಹ ನಮ್ಮ ಮಲ್ಲಮ್ಮ ಅವರ ಒಂದು ಮಾತುಗಳು, ಅವರ ಒಂದು ಮುಂದಿನ ಒಂದು ನಡೆ ಏನಿದೆ, ಅವರೇನಿದೆ ಇಷ್ಟು ದಿನ ಎಲ್ಲ ಬೇರೆ ತರ ಫೇಮಸ್ ಆಗಿದ್ದು. ಈಗ ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲೆ ಅವ್ರದ್ದು ಲೆವೆಲ್ಲ ಬೇರೆ ಆಗ್ಬಿಟ್ಟಕ್ ಬಿಡ್ರಿ, ನಾವ್ ಹೇಳಕ್ಕಾಗ್ತಿಲ್ಲ. ಅಂತಾರೆ ಆ ತರ ಇದೆ. ಹೀಗಾಗಿ ಎಲ್ಲ ಮಾತುಗಳನ್ನು ಮಾತಾಡಿದೀವಿ. ಬಿಗ್ ಬಾಸ್ ಮಲ್ಲಮ್ಮ ಅವ್ರದ್ದು ಒಂದು ಮುಂದಿನ ಒಂದು ಜೀವನ ಲೈಫ್ ಕೂಡ ಚೆನ್ನಾಗಿರ್ಲಿ. ನಮ್ಮ ಒಂದು ಗ್ರಾಮೀಣ ಜನರಿಗೆ ಮತ್ತೆ ಹಳ್ಳಿಯ ಜನರಿಗೆ ಒಂದು ಅವಕಾಶ ಕೊಡಬೇಕು, ಇಂಥವ್ರನ್ನ ಕೂಡ ನಾವು ಗುರುತಿಸ್ಬೇಕು ಅಂತ ಬಿಗ್ ಬಾಸ್ ಅವರು ಈ ಒಂದು ಸೀಸನ್ ಅಲ್ಲಿ ಏನು ತಗೊಂಬಂದಲ್ಲ, ನಿಜಕ್ಕೂ ಕೂಡ ಇದನ್ನೆಲ್ಲರೂ ಕೂಡ ಮೆಚ್ಕೊಂತಾ ಇದ್ದಾರೆ. ಜನರು ಕೂಡ ಇವರು ಹೊರಗೆ ಹೋದ್ರು ಕೂಡ ಅದನ್ನ ಮೆಚ್ಕೊಂತಿದ್ದಾರೆ. ನೀವು ಚೆನ್ನಾಗಿ ಆಟ ಆಡಿದ್ರೆ ಇನ್ನೊಂದು ಸ್ವಲ್ಪ ದಿನ ನೀವು ಇರಬೇಕಿತ್ತು ಅಂತಾನೆ ಜನ ಹೇಳ್ತಾ ಇದ್ದಾರೆ. ಇದಿಷ್ಟು ಮಲ್ಲಮ್ಮ ಅವ್ರ ಜೊತೆ ಮಾತುಕತೆ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.